ಯಾಕೆಂದ್ರೆ ಈ ಪಾಠ ಮಾಡುವಾಗ ಏನು ಮಾಡ್ತಾ ಇದ್ರು, ನಿಮಗೂ ಓದಿರ್ಬೋದೇನೋ, ಈ ದುಷ್ಟ ಕಂಡ್ರೆ ದೂರ ಇರಬೇಕು ಅಂತ ಒಂದು ವಾಕ್ಯ ಬರುತ್ತೆ. ದುಷ್ಟರನ್ನು ಕಂಡರೆ ದೂರ ಇರಿ ಅಂತ. ದೂರ ಇರೋದು ಸರಿ, ನಾವು ದುಷ್ಟರ ಜೊತೆನೆ ಬದುಕಬೇಕಲ್ಲ. ಎಷ್ಟು ದಿನದಿಂದ ದೂರ ಇರ್ತೀರಿ? ಈ ದುಷ್ಟರನ್ನ ಹೇಗೆ ನಿಭಾಯಿಸಬೇಕು ಅನ್ನತಕ್ಕಂಥ ಕೌಶಲ್ಯವನ್ನ ನನಗೆ ಯಾವ ಮೇಷ್ಟ್ರು ಹೇಳ್ಕೊಳ್ಳಿಲ್ಲ, ಯಾವ ಟೀಚರ್ಸು, ಯಾವ ವಿಶ್ವವಿದ್ಯಾನಿಲಯವೂ ನನಗೆ ಹೇಳ್ಕೊಡ್ಲಿಲ್ಲ. ಅಂದ್ರೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಲೇಜಿನಲ್ಲಿ ಶಾಲೆಯಲ್ಲಿ ಕಲಿಯುವ ಶಿಕ್ಷಣದ ಜೊತೆಯಲ್ಲಿ ಜೀವನದ ಶಿಕ್ಷಣವೂ ಕೂಡ ಬಹಳ ಮುಖ್ಯ. ಜೀವನ ಶಿಕ್ಷಣವನ್ನ ಯಾರು ಕಲಿತಾರೋ, ಯಾರು ರೂಪಿಸ್ಕೋತಾರೋ, ಅವರು ಜೀವನದಲ್ಲಿ ಅತ್ಯಂತ ಉನ್ನತವಾದ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೆ. ನಾನಿವತ್ತು ಮಕ್ಕಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಪ್ಲೀಸ್ ಡು ನಾಟ್ ಚೇಸ್ ಯುವರ್ ಮಾರ್ಕ್ಸ್, ನೇಮ್ ಅಂಡ್ ಫೇಮ್. ಹೆಸರಿನ ಹಿಂದೆ ದಯವಿಟ್ಟು ಬೀಳಬೇಡಿ, ಹಣದ ಹಿಂದೆ ದಯವಿಟ್ಟು ಹೋಗಬೇಡಿ, ಅಥವಾ ಏನೋ ಮಾಡಬೇಕು ಅನ್ನುವ ಭ್ರಮೆಯಲ್ಲಿ ನೀವು ಬದುಕಕ್ಕೆ ಹೋಗಬೇಡಿ. ನಿಮ್ಮ ಸಾಮರ್ಥ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆಸಕ್ತಿ ಏನು ಅನ್ನೋದು ನೀವು ತಿಳ್ಕೊಳ್ಳಿ. ನೀವು ಏನು ಆಗಬೇಕು ಅನ್ನೋದು ನೀವು ತೀರ್ಮಾನ ಮಾಡಬೇಕೇ ವಿನಃ ಬೇರೊಬ್ಬರು ಬಂದು ನಿಮಗೆ ಹೇಳಬಾರದು. ನಮ್ಮಲ್ಲಿ ಅನೇಕರು ಗಮನಿಸಿರ್ಬೇಕು, ನಿಮಗೆ ಟೀಚರ್ಸ್ ಇದು ಪೇರೆಂಟ್ಸ್ಗಳ ಬಗ್ಗೆ ಮಾತಾಡುವಾಗ ಹೇಳ್ತಿರ್ತಾರೆ, ಇಲ್ಲ ನನ್ನ ಮಗ ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು, ಸೈಂಟಿಸ್ಟೇ ಆಗಬೇಕು, ಕಂಪ್ಯೂಟರ್ ಇಂಜಿನಿಯರೇ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ನಿಮ್ಮ ಮಗ ಅಥವಾ ಮಗಳು ಏನಾಗಬೇಕು ಅಂತ ಯಾವತ್ತಾದರೂ ಕೇಳಿದ್ದೀರಾ? ದಯಮಾಡಿ ಅವರ ಮಾತುಗಳಿಗೆ, ಅವರ ಆಲೋಚನೆಗಳಿಗೆ, ಅವರ ವಿಚಾರಗಳಿಗೆ ಒಂದಷ್ಟು ನೀವು ಅವಕಾಶ, ಅದನ್ನ ಇವತ್ತು ಹುಡುಗರಿಗೆ ಕೇಳಿದ್ರೆ ಸ್ಪೇಸ್ ಕೊಡಿ ನಮಗೆ ಅಂತ ಹೇಳ್ತಾರೆ. ವಿ ವಾಂಟ್ ಸ್ಪೇಸ್ ಅಂತ ಹೇಳ್ತಾರೆ. ಅಂದ್ರೆ ತಂದೆ ತಾಯಂದಿರು ಪ್ರೀತಿಯ ಜೊತೆಯಲ್ಲಿ ನೀವು ಮಕ್ಕಳಲ್ಲಿ ಹಠವನ್ನ ಬೆಳೆಸಬಾರ್ದು. ಇವತ್ತು ನಮ್ಮ ಮಕ್ಕಳು ಕೇಳೋಕ್ಕಿಂತ ಮುಂಚೆನೆ ನಾವು ಅವ್ರ ಡಿಮಾಂಡ್ಸ್ ಎಲ್ಲ ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಅವ್ರು ಕೇಳಿದ್ರೆ 5 ರೂಪಾಯಿ ಕೇಳಿದ್ರೆ 50 ರೂಪಾಯಿ ಕೊಡ್ತಾ ಇದೀವಿ ಇವತ್ತು ನಾವು. ಅವ್ರು ಸೈಕಲ್ ಕೇಳಿದ್ರೆ ಬೈಕ್ ಕೊಡಿಸ್ತಾ ಇದ್ದೀವಿ. ಬೈಕ್ ಬೇಡ, ನೀನು ಸೇಫ್ಟಿಯಾಗಿ ಇರಬೇಕು, ನೀನು ಕಾರೇ ತಗೊಂಡು ಹೋಗ್ಬಿಡು ಅಂತ ಹೇಳ್ತಾ ಇದ್ದೀವಿ. ದಿಸ್ ಇಸ್ ವೆರಿ ವೆರಿ ಬ್ಯಾಡ್. ಯಾವ ಮಕ್ಕಳಲ್ಲಿ ನೀವು ಜವಾಬ್ದಾರಿಯನ್ನ ಬೆಳೆಸೋದಿಲ್ವೋ ಆ ಮಕ್ಕಳುಗಳು ನಿಮಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಬಹಳ ದೊಡ್ಡ ಕಂಟಕವಾಗಿ ಬಿಡ್ತಾರೆ. ನಿಮ್ಮ ಮಕ್ಕಳು ವಿದ್ಯಾವಂತರಾಗಿದ್ದಾರೋ ನನಗೆ ಗೊತ್ತಿಲ್ಲ, ಒಳ್ಳೆಯ ಕೆಲಸದಲ್ಲಿದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಮಕ್ಕಳು ಬೇಜವಾಬ್ದಾರಿ ಕೆಟ್ಟ ಮಕ್ಕಳು ಅನ್ನಿಸ್ಕೋಬಾರ್ದು ಈ ಸಮಾಜದಲ್ಲಿ. ಯುವರ್ ಸನ್ ಮೇ ಬಿ ಎ ಗ್ರೇಟ್ ಡಾಕ್ಟರ್ ಇನ್ ಅಮೆರಿಕಾ, ಯುವರ್ ಡಾಟರ್ ಮೇ ಬಿ ಎ ಗ್ರೇಟ್ ಸೈಂಟಿಸ್ಟ್ ಇನ್ ಇಂಗ್ಲೆಂಡ್, but if he or she is not a good human being, then there is absolutely no significance of education. ಹೌದಾ ಇಲ್ವಾ? ಅಲ್ಲ ರೀ, ನಿಮ್ಮ ಮಗನನ್ನ ಓದಿಸ್ಬೇಕಾದ್ರೆ ನೀವು ಹೊಟ್ಟೆ ಕಟ್ಟಿ ಸಾಲ ಸೋಲ ಮಾಡಿ ಓದಿಸಿ ಅವನ ಇಂಗ್ಲೆಂಡ್ ಕಳಿಸಿದ್ದೀರಿ, ಮಗಳನ್ನ ಅಮೇರಿಕಾಗೆ ಕಳಿಸ್ಕೊಟ್ಟಿದ್ದೀರಿ, ಮದುವೆ ಮಾಡಿಕೊಟ್ಟಿದ್ದೀರಿ. ಈಗ ನೀವೆಲ್ಲಿದ್ದೀರಿ? ಅಪ್ಪ ಅಮ್ಮ ಮನೆಯಲ್ಲೇನೆ ಏಜ್ ಓಮ್ ಅಥವಾ ಓಲ್ಡ್ ಏಜ್ ಏಮ್ ಹಾಕೊಂಡು ಕಾಯ್ಕೊಂಡಿದ್ದೀರಿ. ಈ ಸುಖಕ್ಕೆ ನಿಮ್ಮ ಮಕ್ಕಳಿಗೆ ಓದಿಸ್ಬೇಕಾಗಿತ್ತಾ? ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಅಮೆರಿಕಾದಲ್ಲಿ ದೊಡ್ಡ ಡಾಕ್ಟ್ರು, ದೊಡ್ಡ ಇಂಜಿನಿಯರ್ ಇರ್ಬೋದು, ಆದರೆ ನೀವು ಕಾಯಿಲೆ ಬಿದ್ದಾಗ ನಿಮಗೆ ಆರೈಕೆ ಮಾಡಕ್ಕೆ ನೀವು ಹೆತ್ತ ಮಕ್ಕಳು ಇಲ್ಲದೆ ಹೋದ ಮೇಲೆ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ಏನು ಪ್ರಯೋಜನ? ವಾಟ್ ಈಸ್ ದ ಯೂಸ್ if your children do not come to your support when you require them? ಈ ದೇಶಕ್ಕೆ ತನ್ನದೇ ಆದಂತ ಬಹಳ ದೊಡ್ಡ ಇತಿಹಾಸ ಇದೆ, ಪರಂಪರೆ ಇದೆ, ನಾಗರಿಕತೆ ಇದೆ. ಅದಕ್ಕೆ ಜಗತ್ತಿನ ಯಾವುದೇ ದೇಶಗಳಿಗೆ ಹೋದ್ರೆ ಈ ದೇಶದಲ್ಲಿ ಫ್ಯಾಮಿಲಿ ಸಿಸ್ಟಮ್ ಅನ್ನೋದು ಎಷ್ಟು ಪ್ರಮುಖವಾಗಿದೆ ಅನ್ನೋದು ನೀವು ಬೇರೆ ಕಡೆ ಹೋದಾಗ ಅರ್ಥ ಆಗುತ್ತೆ. ಒಂದು ಕುಟುಂಬ, ಒಂದು ಕೌಟುಂಬಿಕ ವ್ಯವಸ್ಥೆನಲ್ಲಿ ನಾವೆಲ್ಲ ಯಾಕೆ ಬೆಳೀತಾ ಇದ್ದೀವಿ, ಎಷ್ಟು ಕಂಫರ್ಟ್ ಅಲ್ಲಿ ಇದ್ದೀವಿ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನೀವು ಬೇರೆ ಕಡೆ ಹೋಗಿ ನೋಡಬೇಕು. ಛಿದ್ರವಾದ ಮನಸ್ಸುಗಳು, ಛಿದ್ರವಾದ ಬದುಕುಗಳು, ಈ ಬದುಕಿನಲ್ಲಿ ಅವರ ಭವಿಷ್ಯವನ್ನ ನಿರ್ಮಿಸಿಕೊಳ್ಳೋದಾದ್ರೂ ಹೇಗೆ ಸಾಧ್ಯ? ಆದ್ರಿಂದ ನಾನು ಪೇರೆಂಟ್ಸ್ಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ, ಮಕ್ಕಳನ್ನ ಬೆಳೆಸಿ, ಪ್ರೀತಿಯಿಂದ ಬೆಳೆಸಿ, ಆದರೆ ಮಕ್ಕಳಲ್ಲಿ ಅಹಂಕಾರವನ್ನ ಬೆಳೆಸಬೇಡಿ.
ನಾವು ಮಕ್ಕಳನ್ನ ಬೆಳೆಸ್ತಾ 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 ನಮಗೆ ಗೊತ್ತಿಲ್ಲದೆ ಇರುವ ಹಾಗೆ ಮಕ್ಕಳಲ್ಲಿ ಅಹಂಕಾರವನ್ನು ಕೂಡ ಬೆಳೆಸ್ತೇವೆ, ಹಠವನ್ನು ಕೂಡ ಬೆಳೆಸ್ತೇವೆ. ಕೊನೆಗೆ ನಮ್ಮ ಮಕ್ಕಳು ನಮ್ಮ ಮಾತನ್ನೇ ಕೇಳದೇ ಇರುವಂತ ಅಸಹಾಯಕ ಸ್ಥಿತಿಗೆ ಬಂದು ಬಿಡ್ತೇವೆ. ನನಗೆ ಬಹಳಷ್ಟು ಜನ ಪೇರೆಂಟ್ಸ್ ಹೇಳ್ತಾರೆ, ಸರ್ ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳೋದಿಲ್ಲ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳೋದಿಲ್ಲ ಅನ್ನೋದಕ್ಕೆ ಕಾರಣ ಏನು? ಹಾಗಾದ್ರೆ ತಪ್ಪೆಲ್ಲ ಆಗ್ತಾ ಇದೆ. ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳೋದಂದ್ರೆ ಪಕ್ಕದ ಮನೆಯವ್ರ ಮಾತು ಕೇಳ್ತಾರಾ? ಎಲ್ಲೋ ನಾವು ಪೇರೆಂಟಿಂಗ್ ನಲ್ಲಿ ಒಂದಷ್ಟು ತಪ್ಪನ್ನ ಮಾಡ್ತಾ ಇದ್ದೇವೆ. ಆ ತಪ್ಪು ಆಗದೇ ಇರುವ ಹಾಗೆ ನಾವೆಲ್ಲರೂ ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಯಾಕಂದ್ರೆ ಮಕ್ಕಳ ಬದುಕಿನಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಬೇಕಾಗಿರ್ತಕ್ಕಂಥವ್ರು ಮನೆಯಲ್ಲಿ ತಂದೆ ತಾಯಂದಿರು, ಅವ್ರು ಬಿಟ್ಟರೆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು. ಇವ್ರು ಬಿಟ್ಟರೆ ನಿಮಗೆ ನನ್ನ ಪ್ರಕಾರ ಬಹಳ ದೊಡ್ಡ ಮಾಡೆಲ್ಗಳು ಯಾರೂ ಸಿಗೋದಿಲ್ಲ. ಇವತ್ತು ನಮ್ಮ ಮಕ್ಕಳಿಗಿರೋ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ನಾವು ಯಾರನ್ನ ಫಾಲೋ ಮಾಡಬೇಕು? ನಮ್ಮ ತಂದೆ ತಾಯಿನ ಮಾಡಬೇಕಾ, ಅಥವಾ ನಮ್ಮ ಟೀಚರ್ಸ್ ಮಾಡಬೇಕಾ, ಅಥವಾ ಸಿನಿಮಾ ಹೀರೋಗಳು ಮಾಡಬೇಕಾ, ಕ್ರಿಕೆಟ್ ಹೀರೋಗಳು ಮಾಡಬೇಕಾ ಅನ್ನೋ ದೊಡ್ಡ ಸಮಸ್ಯೆ ಇವತ್ತು ನಮ್ಮ ಮಕ್ಕಳಲ್ಲಿ ಗೊಂದಲ ಇದೆ. ನಾನು ಎಲ್ಲ ಮಕ್ಕಳಲ್ಲಿ ವಿನಂತಿ ಮಾಡ್ಕೋತೀನಿ, ನೀವು ಇವತ್ತು ಈ ಸ್ಥಾನದಲ್ಲಿ ಇರಬೇಕಾದ್ರೆ, ನೀವು ನಾಳೆ ಜೀವನದಲ್ಲಿ ಏನಾದರೂ ಶ್ರೇಯಸ್ಸನ್ನ ಅಥವಾ ಏಳಿಗೆನ ಬಯಸೋದಾದ್ರೆ ಮೊದಲು ನೀವು ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಸೋದನ್ನ ಕಲೀರಿ, ಗೌರವಿಸೋದನ್ನ ಕಲೀರಿ. ನಿಮ್ಮ ತಂದೆ ತಾಯಿ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಮಾಡೆಲ್ಸ್ ಅಥವಾ ಆದರ್ಶ ಅನ್ನೋದನ್ನ ಮಾತ್ರ ನೀವು ಯಾವತ್ತೂ ಮರೆಯಕ್ಕೆ ಹೋಗಬಾರ್ದು. ಎಲ್ಲ ಆದ್ಮೇಲೆ ನಾವು ಹೇಳ್ತೀವಿ, ಅಯ್ಯೋ ನನಗೆ ಚೆನ್ನಾಗಿದ್ದೆ, ಅವಾಗ ನಮ್ಮ ಅಪ್ಪ ಅಮ್ಮ ನೋಡ್ಕೊಳಕ್ಕಾಗ್ಲಿಲ್ಲ, ಈಗ